ತೀರ್ಥಹಳ್ಳಿ ಪ್ರಕಾಶ್ ಅವ್ರು ನೀವು ಹೋಳಿಗೆ ಬಂದು ಹೋಳಿ ಪ್ರಕಾಶ್ ಆಗಿದ್ದೀರಿ. ನಿಮಗೆ ಯೋಗ್ಯತೆ ಇದ್ದರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದು ಆಮೇಲೆ ನಿಮ್ಮ ಒಂದು ಶಕ್ತಿ ಬಲ ಪ್ರದರ್ಶನವನ್ನು ನಮ್ಮ ಶಾಸಕರಾದ ಕೊತ್ತೂರು ಮಂಜಣ್ಣ ಮೇಲೆ ಮತ್ತು MLC ಅನಿಲ್ ಅಣ್ಣವ್ರ ಮೇಲೆ ಮಾಡಿರಿ. ಅದು ಬಿಟ್ಬಿಟ್ಟು ಪ್ರತಿ ಚುನಾವಣೆಯಲ್ಲೂ ತಲೆ ಹಿಡಿಕರು MLA MLC ತಲೆ ಹಿಡಿಕರು ಅನ್ನೋ ಮಾತನ್ನು ದಯವಿಟ್ಟು ಬಿಡಬೇಕು. ಇದೇ ರೀತಿ ಮುಂದುವರೆದಿದ್ದೆ ಆದರೆ ನಿಮ್ಮ ಮೇಲೆ ನಾವು ದೂರುಗಳನ್ನ ಕೊಡಬೇಕಾಗ್ತದೆ. ಯಾರು ತಲೆ ಹಿಡಿಕರು ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ? ಯಾರು ತಲೆ ಹಿಡ್ದಿದ್ದಾರೆ ಅವರು MLA MLC ಅವರು? ದಯವಿಟ್ಟು ಇವನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಮುಖಂಡ್ರೆ, ನೀವೊಬ್ಬರೇ ದಲಿತ ಮುಖಂಡ್ರಲ್ಲ, ನಿಮ್ಮದು ಓಟು ಕೂಡ ಇಲ್ಲ ಇಲ್ಲಿ. ನೀವು ಈ ಒಂದು ರಿಸಲ್ಟ್ ಮೇಲೆ ನೀವು ಬೆಳಕು ಚೆಲ್ಲುವಂಥ ಕೆಲಸ ಅಥವಾ ಟೀಕೆ ಟಿಪ್ಪಣಿ ಮಾಡುವಂಥ ಕೆಲಸಕ್ಕೆ ನಿಮಗೆ ಅರ್ಹತೆಯೂ ಇಲ್ಲ. ಮಾತಾಡಬಾರ್ದು, ದಯವಿಟ್ಟು ಮಾತಾಡಬಾರ್ದು. ಈ ಕೂಡಲೇ ತಲೆ ಹಿಡಿಕರು ಅನ್ನೋ ಪದನ ನೀವೇನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರ ಮೇಲೆ ಮತ್ತು MLC ಅನಿಲ್ ಅಣ್ಣವ್ರ ಮೇಲೆ ನೀವೇನು ಪದ ಬಳಕೆ ಮಾಡಿದ್ದೀರಿ, ಈ ಕೂಡಲೇ ಆ ಪದಕ್ಕೆ ನೀವು ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂತಂದರೆ ನಾವು ದೂರನ್ನು ದಾಖಲಿಸಬೇಕಾಗ್ತದೆ. ಈ ಕೂಡಲೇ ನೀವು ಕ್ಷಮೆಯನ್ನು ಶಾಸಕರನ್ನ ಮತ್ತು MLC ಅನಿಲ್ ಅಣ್ಣವ್ರನ್ನ ನೀವು ಕೂಡಲೇ ಕ್ಷಮೆ ಕೇಳಿ, ಮರ್ಯಾದೆ ಉಳಿಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಜಾಗೃತಿಯಿಂದ ಮಾತಾಡ್ರಿ. ಗೌರವ ಇದೆ ನಿಮ್ಮ ಬಗ್ಗೆ, ಒಬ್ಬ ದಲಿತ ಸಮುದಾಯದ ನಾಯಕರು ಗೌರವ ಇದೆ. ಆ ಗೌರವವನ್ನು ಗೌರವದ ರೀತಿ ವರ್ತನೆ ಮಾಡಿರಿ, ಬಳಕೆ ಮಾಡಿರಿ. ಎಲ್ಲಿ ದಲಿತ ಸಮುದಾಯ ಅನ್ಯಾಯಕ ಆಗಿದೆ ಅಲ್ಲಿ ಹೋರಾಟಗಳು ಮಾಡಿರಿ. ಅದು ಬಿಟ್ಟುಬಿಟ್ಟು ಬರೀ ಕೊತ್ತೂರು ಮಂಜಣ್ಣ ಕಳ್ಳ ಜಾತಿ ಕಟ್ಟಿದ ಕೋರ್ಟ್ ಇದೆ. ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗೆ ನಾವು ಗೌರವ ಕೊಡಬೇಕಾಗಿದೆ. ಅವರು ಸ್ಟೇ ತಗೊಂಬಂದಿದ್ದಾರೋ ಅಥವಾ ಏನು ಮಾಡಿದಾರೋ ಅದೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೀತಾನೆ ಇರ್ತದೆ. ನೋಡ್ರಿ, ನೀವು ಕಾನೂನು ಹೋರಾಟ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಕದ್ದ ಕಳ್ಳ, ತಲೆ ಹಿಡ್ಕ ಈ ವರ್ಡ್ಗಳನ್ನೆಲ್ಲ ದಯವಿಟ್ಟು ಬಿಡಬೇಕು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಬೇರೆ ಹಂತಕ್ಕೆ ನಾವು ಕೂಡ ತಲುಪಬೇಕಾಗ್ತದೆ. ನಿಮಗೂ ಕೂಡ ನಾವು ನಿಮ್ಮ ಇತಿಹಾಸ ಕೂಡ ನಾವು ಕೆದಕುವಂಥ ಕೆಲಸಕ್ಕೆ ನಾವು ಹೋಗಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ರಾಜಕಾರಣ ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದರೆ ಮಾತಾಡುವಂಥ ರೀತಿ ನೀತಿಗಳು ದಯವಿಟ್ಟು ಕಲಿಬೇಕು. ಚುನಾವಣೆಗಳು 5 ವರ್ಷಕ್ಕೊಂದು ಸಲ ಬರ್ತಾನೆ ಇರ್ತದೆ. ಅಭ್ಯರ್ಥಿಗಳು ಬದಲಾವಣೆ ಆಗ್ತಾ ಇರ್ತಾರೆ, ಚುನಾವಣೆ ಬರ್ತಾ ಇರ್ತದೆ. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಪಾರ್ಟಿಗೆ ಒಂದೊಂದು ಪಕ್ಷಕ್ಕೆ ಯಾರಿಗೆ ಇಷ್ಟನೋ ಆ ವ್ಯಕ್ತಿಗಳಿಗೆ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಮುಖಂಡರುಗಳು. ಯಾವುದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಆದರೆ ನೀವು ಮಾತಾಡೋಂಥ ಮಾತು ದಯವಿಟ್ಟು ಶಾಶ್ವತವಾಗಿ ಇರ್ತದೆ, ಉಳ್ಕೊಂತದೆ. ತಲೆ ಹಿಡ್ಕ, ಜಾತಿ ಕದ್ದ ಕಳ್ಳ ಇವೆಲ್ಲ ಬಿಡಬೇಕು. ಬಿಟ್ಟಿದ್ದೆ ಆದರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ದೂರನ್ನು ಸಂಬಂಧಪಟ್ಟ ಠಾಣೆನಲ್ಲಿ ದಾಖಲಿಸ್ತೀವಿ. ಪೊಲೀಸ್ ಇಲಾಖೆಗೂ ನಾವು ಕೊಡಬೇಕಾಗ್ತದೆ ನಿಮ್ಮ ಮೇಲೆ. ಹೋಳಿ ಪ್ರಕಾಶ್ ಅವರಿಗೆ ಇದು ಎಚ್ಚರಿಕೆ. ಎರಡನೇದು, ನಮ್ಮ ಒಕ್ಲೇರಿ ನಮ್ಮ ಹಿರಿಯ ಮುಖಂಡರು ರಾಜಣ್ಣವ್ರು ಮಾತಾಡಿದ್ದಾರೆ ನಿನ್ನೆ. ಕಾಂಗ್ರೆಸ್ ಪಕ್ಷ ಈ ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏನು ಸೋಲಿಗೆ ಕಾರಣ ದಲಿತ ಮುಖಂಡರನ್ನ, ಅಲ್ಪಸಂಖ್ಯಾತ ಮುಖಂಡರನ್ನ, ಬೇರೆ ಸಮುದಾಯದ ಮುಖಂಡರನ್ನ ಕಡೆಗಣಿಸಿರ್ತಕ್ಕಂಥದ್ದು ಅಂತ. ನೀವೇ ತಾನೇ ಮೊದಲು ಕೊತ್ತೂರು ಮಂಜಣ್ಣವ್ರನ್ನ ಕರ್ಕೊಂಬಂದು ಇಲ್ಲಿ ಜೊತೆಯಲ್ಲಿ ಓಡಾಡಿಸಿದ್ದು. ಯಾಕೆ ಈಗ ಮತ್ತೆ ಅವರಿಂದ ದೂರ ಹೋಗಿದ್ರೆ? ಅದಕ್ಕೆ ಮೊದಲು ಉತ್ತರ ಕೊಡ್ರಿ. ಕೊತ್ತೂರು ಮಂಜಣ್ಣ ಅನಿಲ್ ಅಣ್ಣ ಜೊತೆ ನೀವು ಇದ್ರಲ್ಲ, ಈಗ ದೂರ ಯಾಕೆ ಹೋಗಿದ್ರಿ? ಅದಕ್ಕೆ ಮೊದಲು ಉತ್ತರ ಕೊಡಬೇಕಲ್ಲ. ಅದಾದ ನಂತರ ನೀವು ವೈಯಕ್ತಿಕ ಟಿಪ್ಪಣಿಗಳು ಮಾಡ್ಕೊಳ್ರಿ, ಬೇಡ ಅಂತ ಹೇಳಲ್ಲ. ಅದು ಬಿಟ್ಬಿಟ್ಟು ಸೋಲಿಗೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಹಿತಾಸಕ್ತಿಗಳು, ಸುಮಾರು ನಾವು ಹೇಳ್ಬಾರ್ದು, ಹೆಸರು ಹೇಳ್ಬಾರ್ದು, ಮುಂದಿನ ದಿನಗಳಲ್ಲಿ ಹೆಸರು ಹೇಳ್ತೀವಿ. ಒಬ್ಬ ಕೋಲಾರ ಜಿಲ್ಲೆಯ ಶಾಸಕರು ಕೂಡ ನನಗೆ ಫೋನ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ ಅಂತಂದಾಗ ಇಲ್ಲಿ ಯಾವ ಮಟ್ಟಕ್ಕೆ ವ್ಯವಸ್ಥೆ ನಡೀತಾ ಇದೆ ಅಂತ. ಅದಕ್ಕೊಂದು ಪಟಾಲ ಗುಂಪು, ಅದಕ್ಕೊಂದು 4-5 ಗುಂಪುಗಳು ಕೆಲಸ ಮಾಡೋದು. 17 ವಾರ್ಡಲ್ಲಿ ಇವತ್ತು ಬೇರೆ ಗುಂಪುಗಳು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹಿನ್ನಡೆ ಆಗಿದೆ ಅಂತಂದರೆ ಈ ಯಾರು ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ, ಕಾಣದ ಕೈಗಳಲ್ಲೆಲ್ಲ ಏನು ಕೆಲಸ ಮಾಡಿದ್ದಾರೆ ಅವರೇ ಕಾರಣರಾಗ್ತಾರೆ. ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಏನು ಉತ್ತರ ಸಿಗುತ್ತೆ. ಭಗವಂತನು ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋದ್ರಲ್ಲಿ 2 ಮಾತಿಲ್ಲ. ಒಕ್ಲೇರಿ ರಾಜಪ್ಪಣ್ಣ ಸಹ ಇವತ್ತೇನು ನಿನ್ನೆ ನೋಡಿದ್ವಿ ವಿಡಿಯೋಗಳಲ್ಲಿ. ನಮ್ಮದು ಕಾಂಗ್ರೆಸ್ ಪಕ್ಷ ಒಂದು ಪಾರ್ಟಿ, ಒಂದು ಮನೆಯಲ್ಲಿದ್ದಾಗ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಮನೆ ಮಕ್ಕಳಾದಂಥವ್ರು ನಾವು ಯಾರು ಕರಿಬೇಕು? ನಿಮ್ಮನ್ನು ಬಂದು ಕೆಲಸ ಮಾಡಿರಿ, ಇಲ್ಲಿಗೆ ಹೋಗಿ ಕೆಲಸ ಮಾಡಿ, ಇಲ್ಲಿಗೆ ಹೋಗಿ ಕೆಲಸ ಮಾಡಿ ಅಂತ ಯಾರು ಹೇಳಬೇಕು?
ನಿಮ್ಗೆ ಅಂಥ ಕಾಳಜಿ ಇದ್ದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದು ಕೆಲಸ ಮಾಡ್ಬೇಕಾಗಿತ್ತು 17 ವಾರ್ಡಲ್ಲೂ. ಯಾರು ಕರಿಬೇಕು ಮನೆ ಮಕ್ಕಳನ್ನ? ನೀವು ಕಾಂಗ್ರೆಸ್ ಪಕ್ಷದ ಮನೆ ಮಕ್ಕಳು ಅಂತ ಹೇಳ್ಕೊತ ಇದ್ದಾಗ ಕರೆಯೋದಾರು ಜವಾಬ್ದಾರಿ ನಿಮ್ಗಿರ್ಬೇಕು. ಬಂದು ಕೆಲಸ ಮಾಡಿರಿ 17 ವಾರ್ಡಲ್ಲೂ. ಗೆಲ್ಸ್ಕೊಂಬಂದು ನೋಡಪ್ಪ ನಾವು ಗೆಲ್ಸ್ಕೊಂಬಂದಿದ್ದೀವಿ ಅಂತ ಕೇಳ್ರಿ. ಅದು ಬಿಟ್ಬಿಟ್ಟು ಓಡಾಡಿದ್ರು, ಇಬ್ಬರೇ ಓಡಾಡಿದ್ರು, ಯಾರನ್ನ ಕರಿಬೇಕು? ಮನೆ ಮಕ್ಕಳನ್ನ ಕರೆಯೋಂಥ ಸಂಪ್ರದಾಯ ಇದೆಯಾ? ಒಂದು ಕುಟುಂಬದಲ್ಲಿದ್ದಾಗ ಇದೆಯಣ್ಣ? ಇವೆಲ್ಲ ಕೂಡ ದಯವಿಟ್ಟು ಬಿಡಬೇಕು. ಸೋಲಾಗಿದೆ, ಸೋಲನ್ನು ಒಪ್ಕೊಳ್ಳೋಣ. ಗೆದ್ದಂಥ ಅಭ್ಯರ್ಥಿಗಳು ಒಳ್ಳೆಯದಾಗಲಿ, ಅಭಿವೃದ್ಧಿ ಕೆಲಸಗಳು ಮಾಡಲಿ, ಶಾಸಕರು ಮತ್ತು MLC ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಮಾಡಲಿ ಅಂತ ನಾವು ಕೂಡ ಆಸೆ ಇಟ್ಕೊಂಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಬರೀ ಟಾರ್ಗೆಟು MLA ಕೊತ್ತೂರು ಮಂಜಣ್ಣ, MLC ಅನಿಲಣ್ಣ, ಇವ್ರನ್ನೇ ಟಾರ್ಗೆಟ್. ಏನು ಟಾರ್ಗೆಟ್ ಇದು? ಹೇಳ್ತಾರೆ ಅಂಟಮುನಿಯಪ್ಪನವರು ಜೊತೆ ಇದ್ದು ಏನೇನೋ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲರದು ಗೊತ್ತಿದೆ, ಎಲ್ಲರ ಚರಿತ್ರೆಗಳು ಗೊತ್ತಿದೆ. ರಾಜಕಾರಣದಲ್ಲಿ ಯಾರಿಗೂ ಇದಲ್ಲ. ಯಾರು ನಡೆದು ಬಂದ ದಾರಿನ ಒಂದು ಸಲ ಎಲ್ಲರೂ ಕೂಡ ಮೆಲ್ಕಾಕೊಂಬಿಟ್ರೆ ಬಂದ ದಾರಿನಲ್ಲಿ ಭಾಳಷ್ಟು ಏರುಪೇರುಗಳಾಗಿರ್ತದೆ.